ನಮಸ್ಕಾರ ಸ್ನೇಹಿತರೆ, ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೇರವಾಗಿ ಶ್ರೀರಾಮಕೃಷ್ಣರ ಜೀವನಾಮೃತವನ್ನು ಸವಿಯೋಣ. ಶ್ರೀರಾಮಕೃಷ್ಣರು ಅಸಾಧಾರಣ ರೀತಿಯಲ್ಲಿ ವ್ಯವಹರಿಸುತ್ತಾ ಇದ್ದದ್ದು ಸಾಮಾನ್ಯ ಜನರಿಗೆ ಗೊತ್ತಾಗಲಿಲ್ಲ. ಅವರು ಹುಚ್ಚರಾಗಿದ್ದಾರೆ ಎಂಬ ಸುದ್ದಿ ಸುತ್ತಮುತ್ತಲೂ ಹಬ್ಬುತ್ತದೆ. ಅದು ಅವರ ಹುಟ್ಟೂರು ಕಮರಾಪುರಕ್ಕೂ ಮುಟ್ಟಿತು. ಇದನ್ನು ತಿಳಿದು ಚಿಂತಿತರಾದ ತಾಯಿ ಚಂದ್ರಮಣಿ ದೇವಿ ಮಗನನ್ನು ಊರಿಗೆ ಕರೆಸಿದರು ಮತ್ತು ಅವರಿಗೆ ತಿಳಿದ ಮಂತ್ರ ತಂತ್ರ ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಮಾಡಿಸಿದರು. ಆದರೂ ಶ್ರೀರಾಮಕೃಷ್ಣರ ಹುಚ್ಚನ್ನು ಬಿಡಿಸಲಾಗಲಿಲ್ಲ. ಶ್ರೀರಾಮಕೃಷ್ಣರೇ ಒಂದು ಸಲ ಹಾಸ್ಯವಾಗಿ, ಬೇಕಾದರೆ ನನಗೆ ರೋಗವಿದ್ದರೆ ಗುಣ ಮಾಡಿ, ದೇವರ ಹುಚ್ಚನ್ನು ಬಿಡಿಸಬೇಡಿ ಎಂದರು. ಯಾರೋ ಚಂದ್ರಮಣಿ ದೇವಿಗೆ ಮಗನಿಗೆ ಮದುವೆ ಮಾಡಿದರೆ ಹುಚ್ಚು ಬಿಟ್ಟೋಗುವುದು ಎಂದು ಹೇಳುತ್ತಾರೆ. ಆಗ ಹೆಣ್ಣಿಗಾಗಿ ಬಹಳಷ್ಟು ಕಡೆ ಹುಡುಕುತ್ತಾರೆ. ಕೊನೆಗೆ ಶ್ರೀರಾಮಕೃಷ್ಣರೇ ತಮಗೆ ವಧುವಾಗಿ ಬರುವ ಹೆಣ್ಣು ಮಗಳು ಇಲ್ಲಿಂದ 3 ಮೈಲಿ ದೂರದಲ್ಲಿರುವ ಜಯರಾಮಭಟ್ಟಿ ಎಂಬ ಗ್ರಾಮದಲ್ಲಿ ರಾಮಚಂದ್ರ ಮುಖ್ಯೋಪಾಧ್ಯಾಯ ಮತ್ತು ಶ್ಯಾಮಸುಂದರಿ ದೇವಿಯ ಮಗಳು ಶಾರದೆ. ಅವಳಿಗೆ ಈಗಿನ್ನು 5 ವರ್ಷ. ಈ 5 ವರ್ಷದ ಹೆಣ್ಣು ಮಗುವೆ ಶ್ರೀರಾಮಕೃಷ್ಣರಿಗೆ ಧರ್ಮಪತ್ನಿಯಾಗಿ ಬಂದರು. ಆಗ ಶ್ರೀರಾಮಕೃಷ್ಣರಿಗೆ 23 ವರ್ಷ ವಯಸ್ಸಾಗಿತ್ತು. ವಧು ವರರ ಅಂತರ 18 ವರ್ಷ. ಅಂತೂ ಇಬ್ಬರ ಮದುವೆ ನೆರವೇರಿತು. ಆ ನಂತರ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂದಿರುಗುತ್ತಾರೆ. ಶಾರದೆ ತನ್ನ ತವರಿಗೆ ಮರಳಿದರು. ಈಗ ಶ್ರೀರಾಮಕೃಷ್ಣರಲ್ಲಿ ಇನ್ನೂ ತೀವ್ರವಾದ ಆಧ್ಯಾತ್ಮಿಕ ತೃಷೆ ಉತ್ಪನ್ನವಾಯಿತು. ಆಧ್ಯಾತ್ಮಿಕ ಘಟನಾವಳಿಗಳ ಮಧ್ಯದಲ್ಲಿ ಅವರ ಜೀವನ ಸುಂಟರ ಗಾಳಿಯಲ್ಲಿ ಸುತ್ತುವ ತರೆಗೆಲೆಯಂತೆ ಆಯಿತು. ಧ್ಯಾನಕ್ಕೆ ಕುಳಿತರೆಂದರೆ ಶಿಲಾವಿಗ್ರಹದಂತೆ ಆಗುತ್ತಿದ್ದರು. ಇವರ ಅಚಲ ದೇಹವನ್ನು ನೋಡಿ ಹಕ್ಕಿಗಳು ನಿರ್ಭಯವಾಗಿ ಅವರ ದೇಹದ ಮೇಲೆ ಕುಳಿತುಕೊಳ್ಳುತ್ತಿದ್ದವು. ಶ್ರೀರಾಮಕೃಷ್ಣರು ದೇವಿಯ ದರ್ಶನವನ್ನೇನೋ ಪಡೆದರು. ಆದರೆ ಅಷ್ಟರಲ್ಲೇ ತೃಪ್ತರಾಗಲಿಲ್ಲ. ಬದಲಾಗಿ ದೇವರನ್ನು ಎಷ್ಟೆಷ್ಟು ರೂಪದಲ್ಲಿ ನೋಡಲು ಸಾಧ್ಯವೋ ಅಷ್ಟು ರೂಪದಲ್ಲಿ ನೋಡಲು ಬಯಸುತ್ತಾರೆ. ಶ್ರೀರಾಮಕೃಷ್ಣರು ಹಲವು ಭಾವಗಳ ಮೂಲಕ ದೇವರನ್ನು ಪ್ರೀತಿಸುತ್ತಾರೆ. ಹಲವು ಸಾಧನೆಗಳನ್ನು ಮಾಡುವುದರ ಮೂಲಕ ಬೇರೆ ಬೇರೆ ಧರ್ಮಗಳ ಅನುಷ್ಠಾನ ಮಾಡುತ್ತಾರೆ. ಹಲವು ದಾರಿಗಳಲ್ಲಿ ನಡೆದು ಒಂದೇ ಸತ್ಯದೆಡೆಗೆ ಬರುತ್ತಾರೆ. ಸತ್ಯ ದೇಗುಲಕ್ಕೆ ಬರುವುದಕ್ಕೆ ಅನಂತ ಬಾಗಿಲುಗಳಿವೆ ಎಂಬುದು ಅವರ ಅನುಭವದ ಆಳದಿಂದ ಬಂದ ಮಾತು. ರಾಮಕೃಷ್ಣರು ಯಾರನ್ನೂ ದೂರಲಿಲ್ಲ. ಯಾವ ಧರ್ಮವನ್ನು ತಾತ್ಸಾರದಿಂದ ಕಾಣಲಿಲ್ಲ. ಎಲ್ಲ ಧರ್ಮದವರು ಒಬ್ಬ ಭಗವಂತನನ್ನೇ ಬೇರೆ ಬೇರೆ ರೂಪಗಳಿಂದ ದರ್ಶನ ಮಾಡುತ್ತಾರೆ. ಶ್ರೀರಾಮಕೃಷ್ಣರು ಅಷ್ಟೇ ಪ್ರಾಧಾನ್ಯತೆಯನ್ನು ಕರ್ಮಯೋಗಕ್ಕೂ ಕೊಟ್ಟರು. ಭಕ್ತನೊಬ್ಬ ರಾಮಕೃಷ್ಣರೊಂದಿಗೆ ಮಾತನಾಡುತ್ತಾ, ನಾನು ಬೇಕಾದಷ್ಟು ಪರರಿಗೆ ಉಪಕಾರ ಮಾಡಿದ್ದೇನೆ ಎನ್ನಲು, ಇದನ್ನು ಕೇಳಿ ಶ್ರೀರಾಮಕೃಷ್ಣರು, ಉಪಕಾರದ ಮಾತನ್ನು ಆಡಬೇಡ, ದೇವರೊಬ್ಬನೇ ಇತರರಿಗೆ ಉಪಕಾರ ಮಾಡಲು ಸಾಧ್ಯ. ಸಾಧಾರಣ ಜೀವಿಗಳು ಸೇವೆ ಮಾತ್ರ ಮಾಡಬಲ್ಲರು. ಯಾರು ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಶು ಪಕ್ಷಿ ಜೀವ ಜಂತುಗಳಿಗೆ ಅನ್ನವನ್ನಿಕ್ಕುತ್ತಾರೋ ಅವರು ಕೆಲವರಿಗೆ ಸಹಾಯ ಮಾಡಲು ಕರ್ಮಾನುಸಾರವಾಗಿ ನಮ್ಮನ್ನು ನೇಮಿಸುತ್ತಾರೆ ಅಷ್ಟೇ ಎಂದು ಹೇಳುತ್ತಿದ್ದರು. ಆ ನಂತರ ಅವರು ಬೋಧಿಸಿದ ಕರ್ಮಯೋಗವೆಲ್ಲ ಉಪಕಾರವಲ್ಲ, ಸೇವೆ ಎಂಬ ರಾಮಕೃಷ್ಣರ ಒಂದು ಸೂತ್ರದ ಭಾಷ್ಯವಾಯಿತು. ಮುಂದುವರಿಯುತ್ತದೆ. ಶುಭ ದಿನ.